ನಮಸ್ಕಾರ ಸ್ನೇಹಿತರೆ, ಸಕಲ ಸುದ್ದಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಂದು ನಮ್ಮ ಪ್ರೀತಿಯ ಡಿ ಬಾಸ್ ದರ್ಶನ್ ರವರು ಅಭಿನಯಿಸಿರುವ ಯಜಮಾನ ಚಿತ್ರವು ವಿಶ್ವದಾದ್ಯಂತ ಬಿಡುಗಡೆಯಾಗಿದೆ. ಈ ಸಿನಿಮಾ ಹಿಟ ಫಟ, ಈ ಸಿನಿಮಾದ ಮೈನಸ್ ಏನು ಪ್ಲಸ್ ಏನು, ಈ ಸಿನಿಮಾಗೆ ನಾನು ಎಷ್ಟು ರೇಟಿಂಗ್ ಕೊಡ್ತೀನಿ ಅನ್ನೋ ಮೂರ್ಖತನದ ಹೇಳಿಕೆಗಳನ್ನು ಕೊಡೋದ್ರ ಬದಲು ಈ ಸಿನಿಮಾ ನೋಡಿದಾಗ ನನಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರ ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳ ಅಪ್ಡೇಟ್ಸಿಗಾಗಿ ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಅನ್ನು ಒತ್ತಿ. ಸ್ನೇಹಿತರೆ, ಯಜಮಾನ ಚಿತ್ರ ಇಂದು ಬಿಡುಗಡೆಯಾಗಿದೆ. ಆ ಸಿನಿಮಾ ಹೆಂಗಿದೆ ಅಂತ ಹೇಳೋದಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ ಸ್ನೇಹಿತರೆ. ನಮ್ಮೂರು ಅಂದರೆ ಹೊಸಪೇಟೆ ಚಿತ್ರಮಂದಿರದಲ್ಲಿ ನನಗೆ ಗೊತ್ತಿರೋ ಹಂಗೆ ಡಿ ಬಾಸ್ ದರ್ಶನ್ ರವರ ಸಿನಿಮಾ ಅಟ್ ಎ ಟೈಮ್ 2 ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿರೋದು ಇದೇ ಮೊದಲು. ಹೌದು ಸ್ನೇಹಿತರೆ, ಯಜಮಾನ ಚಿತ್ರವು ಬಾಲ ಚಿತ್ರಮಂದಿರ ಹಾಗೂ ಮೇರಲಾಂ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿದೆ. ಸ್ನೇಹಿತರೆ, ಇನ್ನು ವಿಷಯಕ್ಕೆ ಬರೋದಾದರೆ, ನಾವು ಹಳ್ಳಿ ಊರಲ್ಲಾಗಲಿ ಅಥವಾ ಸ್ವಲ್ಪ ವರ್ಷಗಳ ಹಿಂದೆ ಏನಾಗ್ತಿತ್ತಪ್ಪ ಅಂತಂದರೆ, ನಾವು ಈ ಚಪ್ಪಲಿ ಹೊಲಿಯೋರು ಏನಿರ್ತಾರಲ್ಲ ಅವ್ರ ಹತ್ರನೇ ಚಪ್ಪಲಿ ಹೊಲಿಸ್ಕೊಂಡು ಅದು ಚಪ್ಪಲಿ ಹಾಕ್ಕೊಂಡು ನಾವು ಇವು ಬಳಸ್ತಾ ಇದ್ವಿ. ಆಮೇಲೆ ನೋಡಿದ್ರೆಲ್ಲ ಏನಕ್ಕೆ ಶುರು ಮಾಡಿದ್ರು, ಯಾವನೋ ಗುಬಾಡಿ ಇರಬೇಕು ಗುರು, ಯಾವ ಲೋಕಲ್ ಚಪ್ಪಲಿ ಹೊಲಿಯೋರ ಹತ್ರ ತೊಗೊಂಡಿರೋ ಚಪ್ಪಲಿ ಹಾಕೋತಾನೆ ಅನ್ನೋಕ್ಕೆ ಶುರು ಮಾಡಿದ್ರು. ನಾವು ಜನ ಏನು ಅನ್ಕೋತಾರಂತ ಅವನ್ನೆಲ್ಲ ಬಿಟ್ಟಾಕಿ ನಾವು ಚಪ್ಪಲಿ ಅಂಗಡಿಗೆ ಹೋಗಿ ಯಾವ್ಯಾವ ಬ್ರ್ಯಾಂಡೆಡ್ ಚಪ್ಪಲಿಗಳಿದ್ದಾವೆ ಅಲ್ಲಿ ಹಾಕೋಕ್ಕೆ ಶುರು ಮಾಡಿದ್ವಿ. ಇನ್ನು ನಾವು ಚಿಕ್ಕವರಿದ್ದಾಗ ಏನಪ್ಪ ಅಂದರೆ ಇಡ್ಲಿಗೆ ಉಪ್ಪು ಹಾಕ್ಕೊಂಡು ಅಲ್ಲಿ ತಿಕ್ತಾ ಇದ್ವಿ, ಮತ್ತು ಲೋಕಲ್ ಕಂಪ್ನಿಗಳ ಲೋಕಲ್ ಕಂಪ್ನಿಗಳ ಅಲ್ಪುಡಿನ ಉಜ್ತಾ ಇದ್ವಿ. ಆಮೇಲೆ ನಮ್ಮ ಫ್ರೆಂಡ್ಸು ಅವರು ಇವರು ನೋಡಿ ನಗ್ತಾರೆ, ಇಲ್ಲೋಡೋ ಇವನು ಇಡ್ಲಿ ತಿಕ್ತವನೆ, ಯಾವುದೋ ಲೋಕಲ್ ಬ್ರ್ಯಾಂಡಲ್ಲಿ ಅಲ್ಲಿ ಉಜ್ತವನೆ ಅಂತ ಹೇಳೋಕ್ಕೆ ಶುರು ಮಾಡಿದಾಗ ನಮಗೆ ಭಯ ಆಯಿತು. ನಾವು ಬ್ರ್ಯಾಂಡೆಡ್ ಹಲ್ಪುಡಿನ ಬಳಸೋಕ್ಕೆ ಶುರು ಮಾಡಿದ್ವಿ. ಮತ್ತು ನಾವು ಮುದ್ದೆ ತಿಂತಾ ಇರೋದನ್ನ ಯಾರೋ ನೋಡ್ಬಿಟ್ಟು ಯಾವನೋ ಹಳ್ಳಿ ಗಮಾಡ ಇರ್ಬೇಕಣ್ಣ ಅಲ್ಲೋಡೋ ಮುದ್ದೆ ತಿಂತಾನೆ ಅಂತ ಹೇಳೋಕ್ಕೆ ಶುರು ಮಾಡಿದ ತಕ್ಷಣ ಯಪ್ಪ ಯಾಕೆ ಬೇಕು ಅಂತೇಳಿ ಚೈನೀಸ್ ರೆಸ್ಟೋರೆಂಟ್ಗೆ ಹೋಗಿ ನಾವು ನೂಡಲ್ಸ್ ತಿನ್ನೋಕ್ಕೆ ಶುರು ಮಾಡಿದ್ವಿ. ಇನ್ನು ವಂಶ ಪಾರಂಪರವಾಗಿ ಬಳುವಳಿಯಾಗಿ ಬಂದಿದ್ದಂತಹ ಎಕರೆಗಟ್ಟಲೆ ಜಮೀನಿನಲ್ಲಿ ನಾವು ವ್ಯವಸಾಯ ಮಾಡಬೇಕಾದ್ರೆ ನಮ್ಮ ಸ್ನೇಹಿತರು ನಮ್ಮನ್ನೆಲ್ಲ ನೋಡಿ, ಅಲ್ಲೋಡ ಮಗ ಡಿಗ್ರಿ ಮೇಲೆ ಡಿಗ್ರಿ ಓದಿದ್ದಾನೆ, ಫಾರಿನ್ಗೋ ಅಥವಾ ಸಿಟಿಗೆ ಹೋಗಿ ಜಾಬ್ ಮಾಡೋದು ಬಿಟ್ಟು ಅವ್ರ ಜಮೀನಲ್ಲಿ ಅವ್ರ ತಾತ ಅವ್ರ ಮುತ್ತಾತ ಅವ್ರ ಅಪ್ಪ ಮಾಡ್ದಂಗೆ ವ್ಯವಸಾಯ ಮಾಡ್ತಾ ಇದ್ದಾನೆ ಅಂತ ಕಿಂಡಲ್ ಮಾಡಿದ್ದು ಕೇಳಿದ ತಕ್ಷಣ ನಾವು ವ್ಯವಸಾಯ ಮಾಡೋದು ಬಿಟ್ಟು ಸಿಟಿಗಳಿಗೆ ಹೋಗೋ ಅಥವಾ ಫಾರಿನ್ಗೆ ಹೋಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ. ಇವನೇನಪ್ಪ ಯಜಮಾನ ಚಿತ್ರದ ರಿವ್ಯೂ ಕೊಡ್ತೀನಿ ಅಂತೇಳಿ ಏನೇನೋ ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಬೇಡಿ ಸ್ನೇಹಿತರೆ. ಈ ಎಲ್ಲ ವಿಷಯಗಳು ನಮ್ಮ ಯಜಮಾನ ಚಿತ್ರಕ್ಕೆ ಲಿಂಕ್ ಆಗಿವೆ. ಅದು ಯಾವ ಥರ ಲಿಂಕ್ ಆಗಿವೆ ಅಂತ ನೀವು ತಿಳ್ಕೊಬೇಕಾದ್ರೆ ಈ ಸಿನಿಮಾನ ನೋಡಲೇಬೇಕು ಸ್ನೇಹಿತರೆ. ಇನ್ನು ಈ ಸಿನಿಮಾದ ಕೆಲವು ಟೆಕ್ನಿಕಲ್ ವಿಷಯಗಳ ಬಗ್ಗೆ ಮಾತನಾಡೋಕೆ ಬಂದರೆ, ಈ ಸಿನಿಮಾದ ಹಾಡುಗಳೇನು ಈಗಾಗಲೇ ಯೂಟ್ಯೂಬ್ನಲ್ಲಿ ಬಿಡುಗಡೆಯಾಗಿ ದೊಡ್ಡ ಮಟ್ಟದ ಸೌಂಡ್ ಮಾಡಿದ್ವು. ಆ ಹಾಡುಗಳನ್ನ ನೋಡಿ ಏನು ಅಭಿಮಾನಿಗಳಿಗೆ ಖುಷಿ ಪಟ್ಟಿದ್ರು, ಚಿತ್ರಮಂದಿರದಲ್ಲಿ ಈ ವಿಡಿಯೋ ಹಾಡುಗಳನ್ನು ನೋಡಿದಾಗ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಒಂದು ಸರ್ಪ್ರೈಸ್ ಎಲಿಮೆಂಟ್ ಏನಪ್ಪ ಅಂತಂದರೆ, ನಮ್ಮ ಶಿವಾನಂದಿ ಹಾಡಿನಲ್ಲಿ ಬೇರೆ ಬೇರೆ ಹೀರೋಗಳೆಲ್ಲ ಕಾಣಿಸ್ಕೊಂಡಿದ್ದಾರೆ. ಆ ಹೀರೋಗಳು ಯಾರ್ಯಾರಪ್ಪ ಅಂದರೆ, ನಮ್ಮ ಪ್ರಜ್ವಲ್ ದೇವರಾಜ್ ಇರ್ಬೋದು, ಚಿರಂಜೀವಿ ಸರ್ಜಾ ಇರ್ಬೋದು, ವಿನೋದ್ ಪ್ರಭಾಕರ್ ಅವರು ಇರ್ಬೋದು, ಮತ್ತು ಶರಣ್ ಅವರು ಇರ್ಬೋದು, ಮತ್ತು ನೆನಪಿರಲಿ ಪ್ರೇಮ್ ರವರು ಕಾಣಿಸ್ಕೊಂಡಿದ್ದಾರೆ. ಅದ್ರ ಜೊತೆ ಇನ್ನೊಂದು ಬೋನಸ್ ಏನಪ್ಪ ಅಂದರೆ, ನಮ್ಮ ಜೂನಿಯರ್ ಡಿ ಬಾಸ್ ಅಂದರೆ ದರ್ಶನ್ ಸರ್ ಅವರ ಪುತ್ರರವರು ಈ ಹಾಡಿನಲ್ಲಿ ಕಾಣಿಸ್ಕೊಂಡಿದ್ದಾರೆ ಸ್ನೇಹಿತರೆ. ಇನ್ನು 1.5 ವರ್ಷದಿಂದ ಡಿ ಬಾಸ್ ದರ್ಶನ್ ರವರನ್ನ ದೊಡ್ಡ ತೆರೆ ಮೇಲೆ ನೋಡೋಕ್ಕೆ ಕಾಯ್ತಿದ್ದ ಅಭಿಮಾನಿಗಳಿಗೆ ಈ ಚಿತ್ರ ಖಂಡಿತ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ದರ್ಶನ್ ರವರು ಒಂದು ಒಳ್ಳೆಯ ಗಟ್ಟಿಯಾದ ಕಥೆಯ ಮೂಲಕ ಕಮ್ಬ್ಯಾಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ಸಿನಿಮಾನ ನಾವು ಯಾರ ಜೊತೆ ಕೂತ್ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ಅಂತ ಹೇಳೋದಾದರೆ ಸ್ನೇಹಿತರೆ, ಈ ಸಿನಿಮಾನ ನಾವು ನಮ್ಮ ಮಕ್ಕಳು ಮತ್ತು ನಮ್ಮ ತಂದೆಯವ್ರ ಜೊತೆ ಕುಂತು ನೋಡಿದ್ರೆ ತುಂಬಾ ಇಷ್ಟ ಆಗುತ್ತೆ, ಮತ್ತು ಅವ್ರಿಗೂ ಇಷ್ಟ ಆಗುತ್ತೆ ಅಂತ ನನ್ನ ಅನಿಸಿಕೆ ಸ್ನೇಹಿತರೆ. ನೀವು ಡಿ ಬಾಸ್ ದರ್ಶನ್ ರವರ ಅಭಿಮಾನಿಯಾಗಿದ್ದು ಇನ್ನೂ ಈ ಸಿನಿಮಾ ನೋಡಿಲ್ಲ ಅಂದರೆ ಮೊದಲು ಹೋಗಿ ಈ ಸಿನಿಮಾ ನೋಡಿ ಸ್ನೇಹಿತರೆ. ಮತ್ತು ನೀವು ಈ ಡಿ ಬಾಸ್ ದರ್ಶನ್ ರವರ ಅಭಿಮಾನಿ ಅಲ್ಲ ಅನ್ನೋದಾದರೂ ಸಹ ಈ ಚಿತ್ರ ನೋಡಿ ಸ್ನೇಹಿತರೆ. ಈ ಚಿತ್ರದಲ್ಲಿ ಒಂದು ಒಳ್ಳೆಯ ಸಂದೇಶ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಹಾಗೂ ಶೇರ್ ಮಾಡಿ ಸ್ನೇಹಿತರೆ. ಅಥವಾ ನೀವು ಡಿ ಬಾಸ್ ದರ್ಶನ್ ರವರ ಯಜಮಾನ ಸಿನಿಮಾವನ್ನು ನೋಡಿದರೆ ನಿಮಗೆ ಹೇಗೆ ಅನ್ನಿಸ್ತು ಅಂತಲೂ ನಮ್ಮ ಕಮೆಂಟ್ ಬಾಕ್ಸಿನ ಮೂಲಕ ತಿಳಿಸಿ ಸ್ನೇಹಿತರೆ. ಧನ್ಯವಾದಗಳು.